ಕನ್ನಡ ಚಲನಚಿತ್ರ ಕಪ್ನ 4ನೇ ಸೀಸನ್ ಭಾನುವಾರ ರಾತ್ರಿ ಅದ್ಧೂರಿಯಾಗಿ ಮುಗಿದಿದೆ. ಈ ಬಾರಿಯ ಫೈನಲ್ನಲ್ಲಿ ಶಿವರಾಜ್ ಕುಮಾರ್ ನೇತೃತ್ವದ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡವನ್ನು ಸೋಲಿಸಿ ಗಣೇಶ್ ನೇತೃತ್ವದ ಗಂಗಾ ವಾರಿಯರ್ಸ್ ತಂಡ ಕಪ್ ಗೆದ್ದುಕೊಂಡಿದೆ. ಗಣೇಶ್ ಮತ್ತು ತಂಡದವರು ಭರ್ಜರಿಯಾಗಿ ಆಡುವ ಮೂಲಕ ಪಂದ್ಯ ಗೆಲ್ಲುವುದರ ಜೊತೆಗೆ ಈ ಬಾರಿಯ ಕಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸುದೀಪ್ ಅವರ ಕನಸಿನ ಕೂಸಾದ ಕನ್ನಡ ಚಲನಚಿತ್ರ ಕಪ್ಗೆ ಇದು 4 ವರ್ಷ. ಡಿಸೆಂಬರ್ 23ರಿಂದ 25ರವರೆಗೂ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಟೂರ್ನಿಯಲ್ಲಿ 15ಕ್ಕೂ ಹೆಚ್ಚು ಪಂದ್ಯಗಳು ನಡೆದಿವೆ. ಈ ಬಾರಿ ಒಟ್ಟು 6 ತಂಡಗಳು ಪರಸ್ಪರ ಪೈಪೋಟಿ ನಡೆಸಿದವು. ಧನಂಜಯ್ ನೇತೃತ್ವದ ಕದಂಬ ಲಯನ್ಸ್ ತಂಡದಲ್ಲಿ ರಾಜೀವ್ ಗೌಡ, ಚಂದನ್, ಅನೂಪ್ ಭಂಡಾರಿ, ಶಿವರಾಜ್ ಕುಮಾರ್ ನೇತೃತ್ವದ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡದಲ್ಲಿ ಕೆಪಿ ಶ್ರೀಕಾಂತ್, ಪ್ರದೀಪ್, ಜಗದೀಶ್, ವಿಜಯ್, ಉಪೇಂದ್ರ ನೇತೃತ್ವದ ಒಡೆಯಾರ್ ಚಾರ್ಜರ್ಸ್ ತಂಡದಲ್ಲಿ ಅರುಗೌಡ, ಧರ್ಮ ಕೀರ್ತಿರಾಜ್, ಸಿಂಪಲ್ ಸುನಿ, ಸುದೀಪ್ ನೇತೃತ್ವದ ಹೊಯ್ಸಳ ಈಗಲ್ಸ್ ತಂಡದಲ್ಲಿ ಮಹೇಶ್, ಸಚಿನ್, ಡಾರ್ಲಿಂಗ್ ಕೃಷ್ಣ, ಗಣೇಶ್ ನೇತೃತ್ವದ ಗಂಗಾ ವಾರಿಯರ್ಸ್ ತಂಡದಲ್ಲಿ ರಾಜು ಗೌಡ, ಚೇತನ್ ಕುಮಾರ್, ಸುನಿಲ್ ರಾವ್, ದುನಿಯಾ ವಿಜಯ್ ನೇತೃತ್ವದ ವಿಜಯನಗರ ಪೇಟ್ರಿಯಾಟ್ಸ್ ತಂಡದಲ್ಲಿ ಜೆಕೆ, ಕಾರ್ತಿಕ್ ಗೌಡ ಮುಂತಾದ ಕಲಾವಿದರು ಮತ್ತು ತಂತ್ರಜ್ಞರು ಈ ಬಾರಿ ಆಡಿದ್ರು. ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗರಾದ ಸುರೇಶ್ ರೈನಾ, ರಾಬಿನ್ ಉತ್ತಪ್ಪ, ತಿಲಕರತ್ನೆ ದಿಲ್ಶಾನ್, ವಿಜಯ್ ಭಾರದ್ವಾಜ್ ಮುಂತಾದವರು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ರು. 3 ದಿನಗಳ ಟೂರ್ನಿಗೆ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ಮಂದಿ ಸಹ ಒಳ್ಳೆಯ ಕ್ರಿಕೆಟ್ ಆಡಬಹುದು ಎಂದು ತೋರಿಸಿಕೊಟ್ಟಿದೆ. ಭಾನುವಾರ ಈ ಟೂರ್ನಿಯ ಕೊನೆಯ ದಿನವಾಗಿದ್ದು ಫೈನಲ್ಸ್ ಪಂದ್ಯಾವಳಿ ಮುಗಿಯುವುದಕ್ಕಿಂತ ಮೊದಲು ಮನರಂಜನಾ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಕನ್ನಡದ ಹಲವು ಜನಪ್ರಿಯ ನಟ-ನಟಿಯರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಈ ಬಾರಿಯ ಟೂರ್ನಿಯನ್ನು ವೀಕ್ಷಿಸುವುದರ ಜೊತೆಗೆ ವಿಜೇತರನ್ನು ಪುರಸ್ಕರಿಸುವುದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂತಾದವರು ಆಗಮಿಸಿದ್ದು ವಿಶೇಷವಾಗಿತ್ತು. ಈ ಹಲವು ವಿಶೇಷತೆಗಳ ನಡುವೆಯೇ ಕೆಸಿಸಿಯ 4ನೇ ಸೀಸನ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ.